ನೀವೆಲ್ಲರೂ ತುಂಬ ಕಾಮನ್ ಆಗಿ ಮಾಡಿಸಿರೋ ಲ್ಯಾಬ್ ರಿಪೋರ್ಟ್ ಅಂದರೆ ಅದು ಸಿ ಬಿ ಸಿ. ಸರಿ, ಸಿ ಬಿ ಸಿ ಅಂದರೆ ಏನು? ಈ ರಿಪೋರ್ಟ್ ಮಾಡಿಸೋದ್ರಿಂದ ಯಾವೆಲ್ಲ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾನು ನಿಮ್ಮ ಡಾಕ್ಟರ್ ರೂಪಶ್ರೀ, ಪಥಾಲಜಿಸ್ಟ್. ಸಿ ಬಿ ಸಿ ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್. ಈ ಸಿ ಬಿ ಸಿ ರಿಪೋರ್ಟ್ನಲ್ಲಿ 3 ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇದೆ. ಮೊದಲನೇದಾಗಿ ಹಿಮೋಗ್ಲೋಬಿನ್ ಮತ್ತು ಆರ್ ಬಿ ಸಿ ಕೌಂಟ್. ಈ ಹಿಮೋಗ್ಲೋಬಿನ್ ಮತ್ತು ಆರ್ ಬಿ ಸಿ ಬಾಡಿನಲ್ಲಿರೋ ಸೆಲ್ಸ್ಗೆ ಆಕ್ಸಿಜನ್ನ ಸಪ್ಲೈ ಮಾಡಲು ಹೆಲ್ಪ್ ಆಗುತ್ತೆ. ಸರಿ, ಈ ಆರ್ ಬಿ ಸಿ ಕೌಂಟ್ ಏನಾದರೂ ಕಡಿಮೆ ಆದರೆ ಅದನ್ನು ನಾವು ಅನೀಮಿಯಾ ಅಂತ ಕರಿತೀವಿ. ಹಾಗೂ ಆರ್ ಬಿ ಸಿ ಮತ್ತು ಹಿಮೋಗ್ಲೋಬಿನ್ ಜಾಸ್ತಿ ಆದರೆ ಅದನ್ನು ಪಾಲಿಸೈಥೀಮಿಯಾ ಅಂತ ಕರಿತೀವಿ. ಈ ಆರ್ ಬಿ ಸಿ ಕೌಂಟ್ ಹಾಗೂ ಹಿಮೋಗ್ಲೋಬಿನ್ ಬಂದು ಮಹಿಳೆಯರಲ್ಲಿ ಸ್ವಲ್ಪ ಪುರುಷರಿಗಿಂತ ಕಡಿಮೆ ಇರುತ್ತದೆ. ಎರಡನೇ ಪ್ಯಾರಾಮೀಟರ್ ಬಂದು WBC ಅಥವಾ ವೈಟ್ ಬ್ಲಡ್ ಸೆಲ್ ಅಂತ ಕರಿತೀವಿ. ಇದು ಯಾವಾಗ ಹೆಚ್ಚಾಗುತ್ತೆ ಅಂದರೆ ಇನ್ಫೆಕ್ಷನ್ಸ್ ಅಂತ ಕರಿತೀವಿ. ಈ ಇನ್ಫೆಕ್ಷನಲ್ಲಿ 3 ಟೈಪ್ಸ್ ಇದೆ. ಒಂದು ನ್ಯೂಟ್ರೋಫಿಲ್ ಕೌಂಟ್, ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಲ್ಲಿ ಜಾಸ್ತಿ ಆಗುತ್ತೆ. ಹಾಗೂ ಲಿಂಫೋಸೈಟ್ ಕೌಂಟ್ ಬಂದು ವೈರಲ್ ಇನ್ಫೆಕ್ಷನಲ್ಲಿ ಜಾಸ್ತಿ ಇರುತ್ತೆ. ಯೋಸಿನೋಫಿಲ್ಸ್ ಅಂತ ಅಂದರೆ ಅಲರ್ಜಿ, ಆಸ್ತಮಾ ಅಥವಾ ಫುಡ್ ಅಲರ್ಜೀಸ್ ಇರಬಹುದು, ಅಥವಾ ವರ್ಮ್ ಇನ್ಫೆಸ್ಟೇಷನ್, ಜಂತುಳ ಅಂತ ಏನು ಕರಿತೀವಿ, ಈ ತೊಂದರೆಗಳಲ್ಲಿ ಯೋಸಿನೋಫಿಲ್ ಕೌಂಟ್ ಜಾಸ್ತಿ ಆಗಿರುತ್ತೆ. ಮೂರನೇ ಪ್ಯಾರಾಮೀಟರ್ ಬಂದು ಪ್ಲೇಟ್ಲೆಟ್. ಇದನ್ನು ನೀವು ಕಾಮನ್ ಆಗಿ ಡೆಂಗ್ಯೂ ಜ್ವರನಲ್ಲಿ ಪ್ಲೇಟ್ಲೆಟ್ ಕೌಂಟ್ ಅನ್ನೋದನ್ನ ಮಾಡಿಸ್ತಾರೆ. ಈ ಪ್ಲೇಟ್ಲೆಟ್ ಕೌಂಟ್ ಡೆಂಗ್ಯೂ ಜ್ವರದಲ್ಲಿ ಡ್ರಾಪ್ ಆಗ್ತಾ ಹೋಗುತ್ತೆ. ಇದು ಕಡಿಮೆ ಆಗ್ತಾ ಹೋದಲ್ಲಿ ಏನಾಗುತ್ತೆ, ಬಾಡಿ ಒಳಗಡೆನಲ್ಲಿ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಅಂತ ಏನಂತ ಕರಿತೀವಿ, ಅದು ಆದಾಗ ದಟ್ ಇಸ್ ಅ ಎಮರ್ಜೆನ್ಸಿ ಕಂಡೀಷನ್. ಸೊ ಈ ಪ್ಲೇಟ್ಲೆಟ್ ಕೌಂಟ್ ಬಂದು ಡೆಂಗ್ಯೂ ಫೀವರ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿ ಬಿ ಸಿ ಒಂದು ಸಿಂಪಲ್ ಮತ್ತು ಈಸಿಯಾಗಿ ಮಾಡಿಸೋವಂಥ ಲ್ಯಾಬ್ ಟೆಸ್ಟ್ ರಿಪೋರ್ಟ್. ಇದರಲ್ಲಿ ಅನೀಮಿಯಾ, ಪಾಲಿಸೈಥೀಮಿಯಾ, ಇನ್ಫೆಕ್ಷನ್ ಹಾಗೂ ಡೆಂಗ್ಯೂ ಜ್ವರ ಇದಲ್ಲದೆ ಸುಮಾರು ಹಲವಾರು ಕಾಯಿಲೆಗಳ ಬಗ್ಗೆ ತಿಳಿದುಕೊಳ್ಬಹುದು. ನೀವೇನಾದರೂ ನಿಮ್ಮ ಸಿ ಬಿ ಸಿ ಲ್ಯಾಬ್ ರಿಪೋರ್ಟ್ ಬಗ್ಗೆ ತಿಳ್ಕೊಬೇಕಾದ್ರೆ ಅಥವಾ ಡೌಟ್ಸ್ ಇದ್ದರೆ ನನಗೆ DM ಮಾಡಿ.